ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಯೂಶಲಿ ಡೆಫಿಷಿಯನ್ಸೀಸ್ ಇದ್ದಾಗ, ಅಂದರೆ ಯಾವುದಾದ್ರೂ ಒಂದು ಪೌಷ್ಟಿಕಾಂಶದ ಕೊರತೆ ಇದ್ದಾಗ ಬಾಡಿ ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸನ್ನು ತೋರಿಸುತ್ತೆ, ಅಂದರೆ ಕೆಲವು ಲಕ್ಷಣಗಳನ್ನು ತೋರಿಸುತ್ತೆ. ಸೊ ಅದು ನೋಡಿದರೆ ನಮಗೆ ಗೊತ್ತಾಗುತ್ತೆ, ಓಕೆ ನಮ್ಮ ಬಾಡಿಯಲ್ಲಿ ಈ ಪೌಷ್ಟಿಕಾಂಶದ ಕೊರತೆ ಇರ್ಬೋದು. ಸೊ ಹಾಗಾಗಿ ನಾವೊಂದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ, ಓಕೆ ವಿಟಮಿನ್ B12 ಇರ್ಬೋದು ಅಥವಾ ಕ್ಯಾಲ್ಶಿಯಂ ಇರ್ಬೋದು. ಸೊ ಅದರ ಕೊರತೆ ನಮ್ಮಲ್ಲಿದೆ, ಅಥವಾ ಅಯನ್ ಡೆಫಿಷಿಯನ್ಸಿ ಇರ್ಬೋದು. ಅದು ಕಡಿಮೆ ಇದೆ ಅಂತ ಗೊತ್ತಾದ ಕೂಡಲೇ ನಾವೇನು ಮಾಡ್ತೀವಿ, ಅದಕ್ಕಿರುವಂಥ ಸಪ್ಲಿಮೆಂಟ್ಸ್ ತಗೊಂಡು ಆ ಕೊರತೆಯನ್ನು ಬ್ಯಾಲೆನ್ಸ್ ಮಾಡ್ತೀವಿ ಆ್ಯಂಡ್ ಆ ಸಿಂಪ್ಟಮ್ಸಿಂದ ಕೂಡ ನಮಗೆ ಹೊರಬರಲಿಕ್ಕಾಗತ್ತೆ. ಬಟ್ ಕೆಲವು ನ್ಯೂಟ್ರಿಯೆಂಟ್ಸ್ ಇದೆ, ಕೆಲವು ಪೌಷ್ಟಿಕಾಂಶಗಳದ್ದು ಕೊರತೆ ಇದ್ದರೆ ನಮಗೆ ಲಕ್ಷಣಗಳು ಅಷ್ಟೇ ಕಾಣಿಸುತ್ತೆ. ಅಂದರೆ ಬಾಡಿ ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ತೋರಿಸುತ್ತೆ, ಬಟ್ ಅದು ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದರೆ ನಮಗೆ ಅದರದ್ದು ಕೊರತೆ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು ಅಂತ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನು ಇಗ್ನೋರ್ ಮಾಡ್ತೀವಿ. ಬಾಡಿ ಲಕ್ಷಣಗಳು ತೋರಿಸಿದ್ರು ಕೂಡ ನಾವು ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳು ತಗೊಳ್ಳಲ್ಲ. ಸೊ ಈ ಥರ ನಾವು ಮಿಸ್ ಮಾಡಲಿಕ್ಕೆ ಹೈಯೆಸ್ಟ್ ಚಾನ್ಸ್ ಇರುವಂಥ ಒಂದು ಪೌಷ್ಟಿಕಾಂಶ ಯಾವುದು ಅಂದರೆ ಮೆಗ್ನೀಷಿಯಂ. ಸೊ ಈ ಮೆಗ್ನೀಷಿಯಂ ಕೊರತೆ ಇದ್ದರೆ ಬಾಡಿ ತುಂಬ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ತೋರಿಸುತ್ತೆ. ಬಟ್ ನಾವು ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಅಂದರೆ ನಾವು ಮೇ ಬಿ ಅದೊಂದು ವಿಟಮಿನ್ B12 ಕೊರತೆ ಇರ್ಬೋದು, ಅಥವಾ ಒಂದು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು ಅಂತೇಳಿ ನಾವು ಒಂದು ಕರೆಕ್ಟಾಗಿರುವಂಥ ಬ್ಲಡ್ ಟೆಸ್ಟ್ ಮಾಡಿದ್ರು ಈ ಮೆಗ್ನೀಷಿಯಂ ಕೊರತೆ ಏನಿದೆ ಅದು ಕಂಡುಹಿಡಿಬೇಕು ಅಂತಿಲ್ಲ. ಯಾಕೆಂದರೆ ನಮ್ಮ ರಕ್ತದಲ್ಲಿ ನಮ್ಮ ಬಾಡಿಯಲ್ಲಿ ಇರುವಂಥ ಮೆಗ್ನೀಷಿಯಂ ಏನಿದೆ ಅದರದ್ದು 1% ಅಷ್ಟೇ ನಮ್ಮ ರಕ್ತದಲ್ಲಿದೆ. ಸೊ ಹಾಗಾಗಿ ರಕ್ತದಲ್ಲಿ ಒಂದು ಡೆಫಿಷಿಯನ್ಸಿ ಕಾಣಬೇಕು ಅಂತಿಲ್ಲ. ಸೊ ನಾವು ಇದನ್ನು ಇಗ್ನೋರ್ ಮಾಡ್ತೀವಿ, ನಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಮ್ಮ ಬಾಡಿಯಲ್ಲಿ ಆಗುವಂಥ ಆಲ್ಮೋಸ್ಟ್ 600ಕ್ಕಿಂತ ಹೆಚ್ಚು ಎಂಜೈಮ್ಯಾಟಿಕ್ ಆಕ್ಟಿವಿಟಿ ಅಂದರೆ ನಮ್ಮ ಬಾಡೀಸ್ ಲೈಕ್ ಎ ಫ್ಯಾಕ್ಟ್ರಿ. ನಮ್ಮ ಬಾಡಿಯಲ್ಲಿ ಎಲ್ಲೋ ಪ್ರೊಸೆಸ್ ನಡೀತಾ ಇರುತ್ತದೆ. ಆ ಪ್ರೊಸೆಸ್ಗಳು ಆಲ್ಮೋಸ್ಟ್ 600 ಸರಿಯಾಗಿ ಆಗಬೇಕು ಅಂತ ಇದ್ದರೆ ಅದರದೊಂದು ಫ್ಯಾಕ್ಟರ್ ಆಗಿ ಈ ಮೆಗ್ನೀಷಿಯಂ ಬೇಕು. ಸೊ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಆಗಲಿಕ್ಕೆ, ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಗೆ, ನಮ್ಮ ನರಗಳ ಹೆಲ್ತ್ ಚೆನ್ನಾಗಾಗಲಿಕ್ಕೆ, ನಮ್ಮ ಇಮೋಷನ್ಸ್ ಕಂಟ್ರೋಲ್ ಇರಲಿಕ್ಕೆ, ನಮ್ಮ ಸ್ಟ್ರೆಸ್ ಕಂಟ್ರೋಲ್ ಮಾಡಲಿಕ್ಕೆ, ನಮ್ಮ ಮಸಲ್ ಆಕ್ಟಿವಿಟಿ ಸರಿಯಾಗಿ ಆಗಲಿಕ್ಕೆ, ನಮ್ಮ ಮೂಳೆಗಳ ಹೆಲ್ತ್ ಚೆನ್ನಾಗಿರಲಿಕ್ಕೆ, ನಮ್ಮ ನಿದ್ರೆ ಸರಿಯಾಗಿ ಆಗಲಿಕ್ಕೆ, ಇಷ್ಟೆಲ್ಲ ಆಕ್ಟಿವಿಟೀಸ್ ನಮ್ಮ ಬಾಡಿಯಲ್ಲಿ ಸರಿಯಾಗಿ ಆಗಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರುವಷ್ಟು ಮೆಗ್ನೀಷಿಯಂ ಬೇಕು. ಸೊ ಈ ಮೆಗ್ನೀಷಿಯಂ ಕೊರತೆ ಇದ್ದರೆ ನಮ್ಮ ಬಾಡಿ ತೋರಿಸುವಂಥ ಕೆಲವು ಲಕ್ಷಣಗಳ ಬಗ್ಗೆ ಇವತ್ತಿನ ವಿಡಿಯೋಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಮೆಗ್ನೀಷಿಯಂ ಕೊರತೆ ಇದ್ದರೆ ಬಾಡಿ ತೋರಿಸುವಂಥ ಲಕ್ಷಣದಲ್ಲಿ ಮುಖ್ಯವಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ಮಸಿಲ್ ಟ್ವಿಚಿಂಗ್. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಕೆಲವು ಸಲ ನಮ್ಮ ಮುಖದಲ್ಲಿ ಇರುವಂಥ ಮಸಿಲ್ಸ್ ವೈಬ್ರೇಟ್ ಆಗ್ತಾ ಇರ್ತದೆ, ಅಲ್ಗಾಡ್ತಾ ಇರ್ತದೆ. ನಾವು ಇನ್ವಾಲಂಟ್ರಿ ಆಗಿ ನಾವು ಅದು ಕಂಟ್ರೋಲ್ ಮಾಡ್ಲಿಕ್ಕೆ ನೋಡಿದ್ರು ಅದು ನಿಲ್ಲಲ್ಲ, ಟಿಕ್ 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 ಅಂತ ಹೊಡಿತಾ ಇರ್ತದೆ. ಅಥವಾ ನಮ್ಮ ಕಣ್ಣಿನ ರೆಪ್ಪೆ ಏನಿದೆ ಅದು ಮೂವ್ ಆಗ್ತಾ ಇರ್ತದೆ. ಆ್ಯಂಡ್ ಸ್ವಲ್ಪ ಆದಮೇಲೆ ಅದು ಕಡಿಮೆನೂ ಆಗ್ಬೋದು, ಮತ್ತೆ ಮತ್ತೊಂದು ದಿವಸ ಅದೇ ಥರ ಸ್ಟಾರ್ಟ್ ಆಗುತ್ತೆ. ಸೊ ಈ ಲಕ್ಷಣ ಇದ್ದರೆ ಅದು ಮೆಗ್ನೀಷಿಯಂದ ಕೊರತೆಯಿಂದ ಇರ್ಬೋದು. ಬಿಕಾಸ್ ಮೆಗ್ನೀಷಿಯಂ ಕೊರತೆ ಇದ್ದಾಗ ಏನಾಗುತ್ತೆ, ಜಾಸ್ತಿ ಕ್ಯಾಲ್ಶಿಯಂ ಅಯೋನ್ಸ್ ಈ ನರಗಳಿಗೆ ಹೋಗಿ ಆ ನರಗಳದ್ದು ಹೈಪರ್ ಆಕ್ಟಿವ್ ಆಗುತ್ತೆ ಆ ನರಗಳು. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಕಣ್ಣಿನ ರೆಪ್ಪೆ ಏನಿದೆ ಟಕ್ 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 ಅಂತ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ನಮ್ಮ ಬಾಯಿ ತುಟಿ ಹತ್ರ ಇರುವಂಥ ಮಸಲ್ಸ್ ಏನಿದೆ, ಅಥವಾ ನಮ್ಮ ಮಸಲ್ಸ್ ಅಂದರೆ ನಮ್ಮ ಬಾಯಲ್ಲಿ ನಮ್ಮ ಫೇಸಲ್ಲಿ ಇರುವಂಥ ಮಸಲ್ಸ್ ಏನಿದೆ ಅದೆಲ್ಲ ಸಣ್ಣಕ್ಕೆ ವೈಬ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಕಂಡುಕೊಳ್ಳೆ ತುಂಬ ಜನ ಹೆದರ್ತಾರೆ. ಅವರು ಹೇಳ್ತಾರೆ, ಸರ್ ನನಗೆ ಬೆಲ್ಸ್ ಪ್ಯಾಲ್ಸಿ ಆಗ್ಬೋದಾ, ನಮ್ಮ ಮುಖದಲ್ಲಿ ಅಂದರೆ ಪ್ಯಾರಾಲಿಸಿಸ್ ಥರ ಆಗ್ಬೋದಾ, ನನಗೆ ಸ್ಟ್ರೋಕ್ ಆಗ್ಬೋದಾ ಅಂತ ಹೆದರ್ಕೊಳ್ಳೋರು ತುಂಬ ಜನ ಇದ್ದಾರೆ. ಸೊ ಇದು ಒಂದು ಮೆಗ್ನೀಷಿಯಮ್ದು ಡೆಫಿಷಿಯನ್ಸಿಯಿಂದ ಬಾಡಿ ತೋರಿಸುವಂಥ ಲಕ್ಷಣ ಇರ್ಬೋದು. ಸೊ ಈ ಥರ ಸಿಂಪ್ಟಮ್ಸ್ ಕಂಡ್ರೆ ಏನು ಮಾಡ್ಬೋದು, ಮೇ ಬಿ ಮೆಗ್ನೀಷಿಯಂ ಸಪ್ಲಿಮೆಂಟ್ಸು ತಗೋಬೇಕಾಗ್ಬೋದು, ಅಥವಾ ಮೆಗ್ನೀಷಿಯಂ ಜಾಸ್ತಿ ಇರುವಂಥ ಆಹಾರಗಳು ಸೇವಿಸಬೇಕಾಗ್ಬೋದು. ಅದರ ಯಾವುದು ಅಂತ ನಾನು ಅಟ್ ದ ಎಂಡ್ ಆಫ್ ದ ವಿಡಿಯೋ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಯಾವ ಸಪ್ಲಿಮೆಂಟ್ಸ್ ತಗೋಬೇಕು, ಯಾವ ಸಪ್ಲಿಮೆಂಟ್ಸ್ ತಗೋಬಾರದು, ಆ್ಯಂಡ್ ನ್ಯಾಚುರಲಿ ನಮಗೆ ಯಾವ ತರಕಾರಿಗಳಿಂದಲೇ ಈ ಮೆಗ್ನೀಷಿಯಂ ಜಾಸ್ತಿ ಸಿಗುತ್ತೆ ಅಂತ ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಈ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇದ್ದರೆ ಈ ನರಗಳಿಗೆ ಇರಿಟೇಷನ್ ಜಾಸ್ತಿ ಆಗಿ ನಮ್ಮ ಬಾಡಿಯಲ್ಲಿ ಈ ಥರ ಸಿಂಪ್ಟಮ್ಸ್ ಕಾಣುವಂಥ ಸಾಧ್ಯತೆ ಇದೆ. ಎರಡನೇದು ನಿದ್ರೆ ಸಮಸ್ಯೆಗಳು. ಅಂದರೆ ಈಗ ಕೆಲವು ಸಲ ನಾವು ಮಲಗಿದ ಕೂಡಲೇ ನಮಗೆ ನಿದ್ರೆ ಬರುತ್ತೆ. ಮೇ ಬಿ ಅಟ್ ದ ಮಿಡ್ ನೈಟ್ 12 ಗಂಟೆ 1 ಗಂಟೆಗೆ ನಮಗೆ ಎಚ್ಚರ ಆಗುತ್ತೆ, ಮತ್ತೆ ಸರಿಯಾಗಿ ನಿದ್ರೆ ಬರಲ್ಲ. ಇನ್ನು ಕೆಲವರಿಗೆ ನಿದ್ರೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಎಷ್ಟೊತ್ತು ಮಲಗಿ ನಾವು ಕಾಯ್ತಾ ಇರಬೇಕು, ಯಾವಾಗ ನಿದ್ರೆ ಬರುತ್ತೆ ಅಂತ ಕಾಯ್ತಾ ಇರೋರು ತುಂಬ ಜನ ಇದ್ದಾರೆ. ಸೊ ಇದು ಕೂಡ ಒಂದು ಮೆಗ್ನೀಷಿಯಮ್ದು ಕೊರತೆಯಿಂದ ಆಗ್ಬೋದು. ಎಸ್ಪೆಷಲಿ ಮಿಡ್ ನೈಟಲ್ಲೆಲ್ಲ ಎಚ್ಚರ ಆಗೋದು, ಈ ಥರ ಪ್ರಾಬ್ಲಮ್ಸ್ ಇರೋರಿಗೆ ಅವ್ರದ್ದು ಬಾಡಿಯಲ್ಲಿ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಅಂದರೆ ಸ್ಟ್ರೆಸ್ ಹಾರ್ಮೋನ್ಸು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇರ್ಬೋದು. ಸೊ ಅದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಮತ್ತು ನಮಗೆ ಒಳ್ಳೆ ನಿದ್ರೆ ಸೌಂಡ್ ಸ್ಲೀಪ್ ಬರಲಿಕ್ಕೆ ಇದಕ್ಕೆಲ್ಲ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಮೆಗ್ನೀಷಿಯಂಗೆ ನಾವು ಕರೆಯೋದೇ ಕಾಮಿಂಗ್ ಮಿನರಲ್ ಅಂತ. ಸೊ ಮೆಗ್ನೀಷಿಯಂ ತಗೊಂಡ್ರೆ ಏನಾಗುತ್ತೆ, ನಾವು ತುಂಬ ಕಾಮ್ ಆಗಿರ್ತೀವಿ, ನಮ್ಮ ನರಗಳು ಒಳ್ಳೆ ರಿಲ್ಯಾಕ್ಸ್ಡ್ ಸ್ಟೇಜಲ್ಲಿ ಇರುತ್ತೆ, ನಮಗೆ ಚೆನ್ನಾಗಿ ನಿದ್ರೆ ಬರುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಿದ್ರೆಹೀನತೆ ಇದ್ದವರಾದರೆ ಫಸ್ಟ್ ಈ ನಿದ್ರೆ ಮಾತ್ರೆಗಳೆಲ್ಲ ತಗೊಳ್ಳೋದನ್ನು ಬಿಟ್ಟು ಫಸ್ಟ್ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ತಗೊಂಡು ನೋಡಬೇಕು. ಎಷ್ಟೋ ಜನರಲ್ಲಿ ಕರೆಕ್ಟಾಗಿ ಮೆಗ್ನೀಷಿಯಂ ಸಪ್ಲೈ ಆದಾಗ ಅವ್ರದ್ದು ನಿದ್ರೆ ಕ್ವಾಲಿಟಿ ತುಂಬ ಇಂಪ್ರೂವ್ ಆಗುತ್ತೆ. ಈಗ ನಾವು ನೋಡ್ತೀವಿ, ಎಷ್ಟೋ ಜನ ಮಲಗಿರ್ತೀವಿ, ನಾವು ರಾತ್ರಿ 10:30 11 ಗಂಟೆ ಮಲಗ್ತೀವಿ, ಬೆಳಿಗ್ಗೆ 7 ಗಂಟೆ ತನಕ ನಿದ್ರೆ ಮಾಡ್ತೀವಿ. ಬಟ್ ಬೆಳಿಗ್ಗೆ ಏಳುವಾಗ ಕೂಡ ನಾವು ತುಂಬ ಫ್ರೆಶ್ ಆಗಿರಲ್ಲ. ಸೊ ನಮಗೆ ಆ ಒಳ್ಳೆ ನಿದ್ರೆ ಏನಿದೆ, ಒಳ್ಳೆ ಕ್ವಾಲಿಟಿ ಆಫ್ ಸ್ಲೀಪ್ ಏನಿದೆ ಅದು ಸಿಕ್ಕಿರಲ್ಲ. ಸೊ ನಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಮೆಗ್ನೀಷಿಯಂ ಈಸ್ ಒನ್ ಆಫ್ ದ ಬೆಸ್ಟ್ ಮಿನರಲ್. ಸೊ ಹಾಗಾಗಿ ಇದೊಂದು ಎಸೆನ್ಷಿಯಲ್ ಮಿನರಲ್, ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡಲ್ಲ ಈ ಮಿನರಲ್ನ. ಸೊ ಹಾಗಾಗಿ ನಾವು ಅದು ತಗೊಳ್ಳೇಬೇಕು. ಅದು ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಇದ್ದರೆ ಮಾತ್ರ ಏನಾಗುತ್ತೆ, ನಮಗೆ ಒಳ್ಳೆ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಸೊ ನಿದ್ರೆದು ಯಾರಿಗಾದರೂ
ಏನಾದರೂ ಸಮಸ್ಯೆ ಇದ್ದರೆ ಅದು ಮೆಗ್ನೀಷಿಯಂ ಕೊರತೆಯಿಂದ ಇರ್ಬೋದು. ನಾವು ಫಸ್ಟ್ ಹೇಳಿದ್ದೇನೆ, ನನಗೆ ಮೆಗ್ನೀಷಿಯಂ ಚೆಕ್ ಮಾಡಿ ನೋಡೋಣ ಅಂತ ಹೇಳಿ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರಲ್ಲ ಅದರಲ್ಲೊಂದು ಮೆಗ್ನೀಷಿಯಂ ಕೊರತೆ, ಅದು ಮೆಗ್ನೀಷಿಯಂ ಡೆಫಿಷಿಯನ್ಸಿ ಕಾಣಬೇಕು ಅಂತಿಲ್ಲ. ಬಿಕಾಸ್ ನಮ್ಮ ಬಾಡಿಯಲ್ಲಿರುವಂಥ ಟೋಟಲ್ ಮೆಗ್ನೀಷಿಯಮ್ದು 60% ಬೋನಲ್ಲಿದೆ ಆ್ಯಂಡ್ ರಕ್ತದಲ್ಲಿರೋದು ಓನ್ಲಿ 1%. ಸೊ ಹಾಗಾಗಿ ರಕ್ತದಲ್ಲಿ ಒಂದು ಡೆಫಿಷಿಯನ್ಸಿ ಕಂಡ್ರೆ ನಮ್ಗೆ ಕಾಣಬೇಕು ಅಂತಿಲ್ಲ ಮೆಗ್ನೀಷಿಯಂ ಕೊರತೆ ಇದ್ದರೂ ಕೂಡ. ಬಟ್ ಬಾಡಿ ಈ ಸಿಂಪ್ಟಮ್ಸ್ ತೋರಿಸುವಾಗ ನಾವು ಅರ್ಥ ಮಾಡ್ಕೋಬೇಕು, ಓಕೆ ನನಗೆ ನಿದ್ರೆ ಸಮಸ್ಯೆ ಇದೆ, ನಾವು ಫಸ್ಟ್ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ತೊಗೊಂಡು ನೋಡೋಣ. ಮಾರ್ಕೆಟಲ್ಲಿ ಎಷ್ಟೋ ಒಳ್ಳೆ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಇದೆ, ಇಲ್ಲ ನ್ಯಾಚುರಲಿ ಕೂಡ ನಮಗೆ ಸಿಗುತ್ತೆ, ಅದನ್ನು ತಗೊಂಡು ನಮ್ಮ ನಿದ್ರೆ ಇಂಪ್ರೂವ್ ಆಗುತ್ತಾ ಇಲ್ವಾ ಅಂತ ನಾವು ಫಸ್ಟ್ ಚೆಕ್ ಮಾಡಬೇಕು. ಸೊ ಇಮಿಡಿಯೇಟ್ಲಿ ನಮಗೆ ನಿದ್ರೆ ಸಮಸ್ಯೆ ಆದ ಕೂಡಲೇ 1 ತಿಂಗಳ 2 ತಿಂಗಳ ವೆಯ್ಟ್ ಮಾಡಿ ನಾವು ಇಮಿಡಿಯೇಟ್ಲಿ ಸ್ಲೀಪಿಂಗ್ ಪಿಲ್ಸ್ ತೊಗೊಂಡ್ರೆ ಏನಾಗುತ್ತೆ, ನಮ್ಗೆ ಅದಕ್ಕೆ ಅಡಿಕ್ಷನ್ ಡೆವಲಪ್ ಆಗುತ್ತೆ ಮತ್ತು ಲೈಫಲ್ಲಿ ಆ ಸ್ಲೀಪಿಂಗ್ ಪಿಲ್ಸ್ ಬಿಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಇನ್ನು ಮೆಗ್ನೀಷಿಯಂ ಕೊರತೆ ಇದ್ರೆ ಕೆಲವರಿಗೆ ಬೇಗ ಸಿಟ್ಟು ಬರುತ್ತೆ, ಅಂದರೆ ತುಂಬ ಇರಿಟೇಟೆಡ್ ಆಗಿರೋರಲ್ಲಿ ಕೂಡ ಈ ಮೆಗ್ನೀಷಿಯಂ ಕೊರತೆ ಇರ್ಬೋದು. ಸೊ ನೀವು ನಿಮ್ಮ ಮನೆಯಲ್ಲೇ ನೋಡ್ಬೋದು, ಯಾರು ತುಂಬ ಇರಿಟೇಟೆಡ್ ಆಗಿದ್ದಾರೆ, ಯಾರಿಗೆ ತುಂಬ ಬೇಗ ಸಿಟ್ಟು ಬರುತ್ತೆ, ಅವರಿಗೆ ಮೇ ಬಿ ಅವ್ರು ತಪ್ಪಿರ್ಲಿಕ್ಕಿಲ್ಲ, ಅದು ಮೆಗ್ನೀಷಿಯಂ ಕೊರತೆ ಇದ್ದಿದ್ದಕ್ಕೆ ಅವರಿಗೆ ಸಿಟ್ಟು ಬರ್ತಾ ಇರ್ಬೋದು. ಈಗ ಕೆಲವರು ಉಪವಾಸ ಎಲ್ಲ ಮಾಡುವಾಗ ನಾವೇನು ಆಹಾರ ತಗೊಳ್ಳಲ್ಲ, ಅವರಿಗೆ ಬೇಗ ಸಿಟ್ಟು ಬರುತ್ತೆ, ಬೇಗ ಇರಿಟೇಟೆಡ್ ಆಗ್ತಾರೆ. ಸೊ ಇದು ಕೂಡ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇದು ಇರ್ಬೋದು. ಮೆಗ್ನೀಷಿಯಂ ಏನಿದೆ ನಮ್ಮ ಬಾಡಿಯಲ್ಲಿ ನಮ್ಮ ಪ್ರತಿಯೊಂದು ಜೀವಕೋಶಗಳ ಒಳಗೆ ಇರುವಂಥ ಮೈಟೋಕಾಂಡ್ರಿಯಾ ಅಂತ ಇರುತ್ತೆ, ನಮ್ಮ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಅಲ್ಲಿ ಸಫಿಷಿಯೆಂಟ್ ಆಗಿ ಎನರ್ಜಿ ಪ್ರೊಡಕ್ಷನ್ ಆಗಬೇಕು ಅಂದರೆ ಈ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ಯಾವಾಗ ಮೆಗ್ನೀಷಿಯಮ್ದು ಕೊರತೆ ಇದೆಯೋ ಅವಾಗ ಏನಾಗುತ್ತೆ, ಕರೆಕ್ಟ್ ಆಗಿರೋ ಎನರ್ಜಿ ಪ್ರೊಡಕ್ಷನ್ ಆಗಲ್ಲ, ಅವರು ತುಂಬ ಇರಿಟೇಟೆಡ್ ಆಗಿರ್ತಾರೆ ಆ್ಯಂಡ್ ಲೈಕ್ ರೆಸ್ಟ್ಲೆಸ್ ಕೂಡ ಆಗುವಂಥ ಸಾಧ್ಯತೆಗಳು ಇದೆ. ಸೊ ಯಾರಿಗಾದರೂ ನಾ ಹೇಳಿದಾಗೆ ತುಂಬ ಸಿಟ್ಟು ಬರುತ್ತೆ ಅಥವಾ ತುಂಬ ಇರಿಟೇಟೆಡ್ ಆಗಿದ್ದರೆ ಅವರಿಗೆ ಮೆಗ್ನೀಷಿಯಂ ಕೊರತೆಯಿಂದ ಇರ್ಬೋದು. ಸೊ ಅವರಿಗೆ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ನೀವು ಕೊಟ್ಟು ನೋಡ್ಬೋದು. ಆ್ಯಂಡ್ ನಾವು ಫಸ್ಟ್ ಹೇಳಿದಾಗ ಮೆಗ್ನೀಷಿಯಂ ಇಸ್ ಅ ಕಾಮಿಂಗ್ ಮಿನರಲ್. ಸೊ ಅವ್ರನ್ನ ಕಾಮ್ ಡೌನ್ ಮಾಡಲಿಕ್ಕೂ ಕೂಡ ಈ ಮೆಗ್ನೀಷಿಯಂ ನಮಗೆ ತುಂಬ ಹೆಲ್ಪ್ ಆಗ್ಬೋದು. ಇನ್ನೊಂದೇನೆಂದರೆ ಯಾರಿಗೆ ಜಾಸ್ತಿ ಸ್ಟ್ರೆಸ್ ಇದೆಯಲ್ಲ ಅವರಲ್ಲಿ ಕೂಡ ಈ ಮೆಗ್ನೀಷಿಯಂ ಡಿಪ್ಲೀಷನ್ ಆಗುತ್ತೆ, ಅಂದರೆ ಬಾಡಿಯಲ್ಲಿರೋ ಮೆಗ್ನೀಷಿಯಂ ಸರಿಯಾಗಿ ಅಬ್ಸರ್ವ್ ಆಗೋದಿಲ್ಲ ಆ್ಯಂಡ್ ಅದು ಕಡಿಮೆ ಅಂದರೆ ಮೆಗ್ನೀಷಿಯಂ ಕೊರತೆ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಸ್ಟ್ರೆಸ್ಫುಲ್ ಇರೋವರಿಗೆ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಮೇ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಮಲಬದ್ಧತೆ, ತುಂಬ ಜನರಲ್ಲಿ ಇದು ಕಂಡು ಬರುತ್ತೆ. ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ, ಮೋಷನ್ ಏನಿದೆ ಮಲ ಏನಿದೆ ತುಂಬ ಹಾರ್ಡ್ ಆಗಿರುತ್ತೆ, ಸರಿಯಾಗಿ ಪಾಸ್ ಆಗಲ್ಲ. ಸೊ ಅಂಥವರಲ್ಲಿ ಕೂಡ ಈ ಮೆಗ್ನೀಷಿಯಂ ಕೊರತೆಯಿಂದ ಈ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಆ ಥರ ಇರೋ ಪೇಷಂಟ್ಸ್ ಅಲ್ಲಿ ಎಷ್ಟೋ ಜನರಿಗೆ ನಾವು ಮೇನ್ಲಿ ಮೆಗ್ನೀಷಿಯಂ ಸಿಟ್ರೇಟ್ ಸಪ್ಲಿಮೆಂಟ್ ಕೊಟ್ಟಾಗ ಈ ಸಮಸ್ಯೆ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ. ಸೊ ನಮ್ಮ ದೊಡ್ಡ ಕರಳು ಏನಿದೆ, ನಮ್ಮ ಲಾರ್ಜ್ ಇಂಟೆಸ್ಟೈನ್ ಏನಿದೆ, ಅಲ್ಲಿ ಇರುವಂಥ ಮಸಲ್ಸ್ ಏನಿದೆ, ಆ ಸ್ಮೂತ್ ಮಸಲ್ಸ್ ಏನಿದೆ ಅದು ರಿಲ್ಯಾಕ್ಸ್ ಆಗಲಿಕ್ಕೆ, ಕರೆಕ್ಟ್ ಆಗಿರುವಂಥ ಮೂವ್ಮೆಂಟ್ ಸಿಗಲಿಕ್ಕೆ, ಅಂದರೆ ಬವಲ್ ಮೂವ್ಮೆಂಟ್ಸ್ ಸರಿಯಾಗಿ ಆಗಲಿಕ್ಕೆ ಕೂಡ ಈ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ಈಗ ತುಂಬ ಕಾನ್ಸ್ಟಿಪೇಷನ್ ಇರೋರಾದರೆ ಅವ್ರಿಗೆ ಮೆಗ್ನೀಷಿಯಂ ಸಿಟ್ರೇಟ್ ತಗೊಂಡು ನೋಡ್ಬೋದು, ಅವರಿಗೆ ಮೋಷನ್ ಏನಿದೆ ಕ್ಲೀನ್ ಆಗುತ್ತೆ. ಆ್ಯಂಡ್ ಮೆಗ್ನೀಷಿಯಂ ಸಿಟ್ರೇಟ್ ಏನು ಮಾಡುತ್ತೆ ಅಂದರೆ ನಮ್ಮ ಇಂಟೆಸ್ಟೈನಿಗೆ ಈ ನೀರಿನಂಶ ಅಲ್ಲಿಗೆ ಹೋಗೋದು ಜಾಸ್ತಿ ಮಾಡುತ್ತೆ. ಸೊ ನೀರಿನಂಶ ಜಾಸ್ತಿ ಹೋದರೆ ಏನಾಗುತ್ತೆ, ನಮ್ಮ ಮಲ ಏನಿದೆ ಅದು ಸಾಫ್ಟ್ ಆಗುತ್ತೆ, ಬಲ್ಕಿ ಆಗುತ್ತೆ, ಈಸಿಯಾಗಿ ಪಾಸ್ ಆಗುತ್ತೆ. ಸೊ ಯಾವಾಗ ಮಲ ಡ್ರೈ ಆಗಿರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ, ಆವಾಗಲೇ ನಮಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಫೀಲ್ ಆಗೋದು. ಮತ್ತು ಅದರೊಟ್ಟಿಗೆ ನಮ್ಮ ಬವಲ್ ಮೂವ್ಮೆಂಟ್ಸ್ ಕೂಡ ಸರಿಯಾಗಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಮಲಬದ್ಧತೆ ಬಂದೇ ಬರುತ್ತೆ. ಸೊ ಮಲಬದ್ಧತೆ ಇರೋರು ನ್ಯಾಚುರಲಿ ತಗೊಳ್ಳಿಕ್ಕೆ ಆಗುವಂಥ ಒಂದು ಸಪ್ಲಿಮೆಂಟ್ ಯಾವುದು ಅಂದರೆ ಮೆಗ್ನೀಷಿಯಂ ಸಿಟ್ರೇಟ್ ತಗೊಂಡ್ರೆ ಅವರ ಮಲಬದ್ಧತೆ ಅವರು ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟ್ ಇಸ್ ಹಾರ್ಟ್ ಫ್ಲಟರ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಲವರು ಹೇಳ್ತಾರೆ ಲೈಕ್ ಈಗ ನನಗೆ ಅದು ಟೆನ್ಷನಿಂದನೂ ಆಗ್ಬೋದು, ಕೆಲವು ಸಲ ತುಂಬ ಪ್ಯಾಲ್ಪಿಟೇಷನ್ ಫೀಲ್ ಆಗುತ್ತೆ, ನನ್ನ ಹಾರ್ಟ್ ಬೀಟ್ ಸರಿ ಇಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ನಮ್ಮ ಬಾಡಿಯಲ್ಲಿ ಇವನ್ ಹಾರ್ಟ್ನ ಫಂಕ್ಷನ್ ಸರಿಯಾಗಿ ಆಗಬೇಕು, ಹಾರ್ಟ್ ಸರಿಯಾಗಿ ಬೀಟ್ ಆಗಬೇಕು ಅಂದರೂ ಕೂಡ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಬೇಕೇ ಬೇಕು. ಸೊ ಹಾಗಾಗಿ ಯಾರಿಗೆ ತುಂಬ ಪ್ಯಾಲ್ಪಿಟೇಷನ್ ಫೀಲ್ ಆಗುತ್ತೆ, ಈ ಪ್ಯಾಲ್ಪಿಟೇಷನ್ ಇದರದ್ದು ಡೆಫಿಷಿಯನ್ಸಿಂದಾನೇ ಇರಬೇಕು ಅಂತ ಇಲ್ಲ. ಕೆಲವು ಸಲ ತುಂಬ ಆಂಗ್ಸೈಟಿ ಇರೋ ಪೇಷಂಟ್ಸಲ್ಲಿ, ತುಂಬ ಉದ್ವೇಗ ಇರೋರಲ್ಲಿ ಕೂಡ ಈ ಪ್ಯಾಲ್ಪಿಟೇಷನ್ ಕಂಡು ಬರುತ್ತೆ. ಬಟ್ ಉದ್ವೇಗ ಬರಲಿಕ್ಕೂ ಕೂಡ ಒಂದು ಕಾರಣ ಏನು, ಮೆಗ್ನೀಷಿಯಂ ಕೊರತೆ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಹಾರ್ಟ್ನ ಲೈಕ್ ಬೀಟಲ್ಲಿ ಡಿಫ್ರೆನ್ಸ್ ಇರೋರು, ಹಾರ್ಟ್ ಫ್ಲಟರ್ಸಲ್ಲಿ ಇರೋರು ಏನು ಮಾಡ್ಬೋದು, ಮೆಗ್ನೀಷಿಯಂ ಸಪ್ಲಿಮೆಂಟ್ಸನ್ನು ತಗೊಂಡು ಇದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಯೂಶಲಿ ಇವರಿಗೆ ಕೊಡುವಂಥ ಬೆಸ್ಟ್ ಮೆಗ್ನೀಷಿಯಂ ಸಪ್ಲಿಮೆಂಟ್ ಯಾವುದು ಅಂದರೆ ಮೆಗ್ನೀಷಿಯಂ ಗ್ಲೈಸಿನೇಟ್. ಯಾರಿಗೆ ನಿದ್ರೆ ಸಮಸ್ಯೆ ಇದೆಯೋ, ಯಾರಿಗೆ ತುಂಬ ಸಿಟ್ಟು ಬರುತ್ತೋ, ಯಾರು ತುಂಬ ಇರಿಟೇಟೆಡ್ ಆಗಿರ್ತಾರೋ, ಯಾರಿಗೆ ತುಂಬ ಪ್ಯಾಲ್ಪಿಟೇಷನ್ ಇದೆಯೋ, ಇವರಿಗೆಲ್ಲ ಒನ್ ಆಫ್ ದ ಬೆಸ್ಟ್ ಲೈಕ್ ಸಪ್ಲಿಮೆಂಟ್ ಯಾವುದು ಅಂತ ಕೇಳಿದ್ರೆ ಮೆಗ್ನೀಷಿಯಂ ಗ್ಲೈಸಿನೇಟ್. ಇನ್ನು ಕೆಲವರಲ್ಲಿ ಬಿ ಪಿ ವೇರಿಯೇಷನ್ ಕಾಣಬಹುದು. ಈಗ ನಮ್ಮ ಆರ್ಟರೀಸ್ ಏನಿದೆ, ಅಂದರೆ ನಮ್ಮ ಶುದ್ಧ ರಕ್ತ ಹೋಗುವಂಥ ವೆಸಲ್ಸ್ ಏನಿದೆ ಅದು ರಿಲ್ಯಾಕ್ಸ್ ಆಗಲಿಕ್ಕೆ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಮೆಗ್ನೀಷಿಯಂ ಕೊರತೆ ಇದ್ದಾಗ ಏನಾಗುತ್ತೆ, ಅಲ್ಲಿ ಕನ್ಸ್ಟ್ರಕ್ಷನ್ ಆಗುವಂಥ ಸಾಧ್ಯತೆ ಇದೆ, ಅಲ್ಲಿ ಕ್ಯಾಲ್ಶಿಯಂ ಡೆಪಾಸಿಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ, ನಮ್ಮ ಬಿ ಪಿ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಯಾರಿಗೆ ಬಿ ಪಿ ಸಮಸ್ಯೆ, ಈಗ ಓಕೆ ನನಗೆ ಬಿ ಪಿ ಕಾಯಿಲೆ ಇಲ್ಲ ಆ್ಯಂಡ್ ಸ್ವಲ್ಪ ದಿವಸದಿಂದ ನಾನು ನೋಡುವಾಗ ನಮ್ಮ ಬಿ ಪಿ ಲೆವೆಲ್ಸ್ ಏನಿದೆ ಕಂಪ್ಯಾರಿಟಿವ್ಲಿ ಹೈ ಇದೆ, ತುಂಬ ಸ್ಟ್ರೆಸ್ ಇದೆ ಅಂದರೆ ಅವರು ಮೆಗ್ನೀಷಿಯಂ ಗ್ಲೈಸಿನೇಟ್ ಸಪ್ಲಿಮೆಂಟ್ಸನ್ನು ತಗೊಂಡು ನೋಡ್ಬೋದು. ಸೊ ಆವಾಗ ಅಲ್ಲಿರುವಂಥ ರಕ್ತನಾಳಗಳೇನಿದೆ ಅದು ರಿಲ್ಯಾಕ್ಸ್ ಆಗಲಿಕ್ಕೆ, ಅಲ್ಲಿ ಕ್ಯಾಲ್ಶಿಯಂ ಅನ್ವಾಂಟೆಡ್ ಕ್ಯಾಲ್ಶಿಯಂ ಡೆಪಾಸಿಟ್ಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಮತ್ತು ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅಂದರೆ ಮೂಳೆಗಳಲ್ಲಿ ನೋವು.
ಯಾಕೆಂದರೆ ನಮ್ಮ ಈ ಮೆಗ್ನೀಷಿಯಮ್ ಏನಿದೆ, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ವೈಟಮಿನ್ ಡಿ ಇದೆಲ್ಲ ಸರಿಯಾಗಿದ್ದರೆ ಮಾತ್ರ ನಮ್ಮ ಮೂಳೆಗಳ ಹೆಲ್ತ್ ಚೆನ್ನಾಗಾಗುತ್ತೆ. ಆ್ಯಂಡ್ ನಮ್ಮ ಓವರಾಲ್ ನಮ್ಮ ಬಾಡಿಯಲ್ಲಿ ಇರುವಂಥ ಮೆಗ್ನೀಷಿಯಮ್ ಸ್ಟಾಕ್ ಏನಿದೆ ಅದರದ್ದು ಆಲ್ಮೋಸ್ಟ್ 60% ಅಂದರೆ 60% ಕೂಡ ಇರೋದು ಮೂಳೆಗಳಲ್ಲಿ. ಸೊ ಮೂಳೆಗಳಲ್ಲಿ ಒಳ್ಳೆ ಮಿನರಲ್ ಡೆಪಾಸಿಟ್ ಆಗಬೇಕು, ಮೂಳೆಗಳು ಚೆನ್ನಾಗಿ ಗಟ್ಟಿಯಾಗಿರಬೇಕು ಅಂದರೆ ನಮ್ಮ ಮೆಗ್ನೀಷಿಯಮ್ ಬೇಕೇ ಬೇಕು. ಆ್ಯಂಡ್ ನಮ್ಮ ವೈಟಮಿನ್ ಡಿ ಸರಿಯಾಗಿ ಅಬ್ಸರ್ವ್ ಆಗಲಿಕ್ಕೆ, ವೈಟಮಿನ್ ಡಿ ಫಂಕ್ಷನ್ಸ್ ಸರಿಯಾಗಿ ಆಗಲಿಕ್ಕೆ, ವೈಟಮಿನ್ ಡಿ ಕನ್ವರ್ಷನ್ ಸರಿಯಾಗಿ ವೈಟಮಿನ್ ಡಿದು ಆಕ್ಟಿವ್ ಫಾರ್ಮ್ ಏನಿದೆ 125 ಡೈಹೈಡ್ರಾಕ್ಸಿಕೋಲಿ ಕ್ಯಾಲ್ಸಿಫೆರಾಲ್ ಏನಿದೆ ಅದು ಫಾರ್ಮ್ ಆಗಲಿಕ್ಕೆ, ಮತ್ತು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್, ಕ್ಯಾಲ್ಸಿಯಂ ಮೆಟಬಾಲಿಸಮ್ ಎಲ್ಲ ಆಗಲಿಕ್ಕೂ ಕೂಡ ಮೆಗ್ನೀಷಿಯಮ್ ಬೇಕೇ ಬೇಕು. ಸೊ ಮೆಗ್ನೀಷಿಯಮ್ ಕೊರತೆ ಇದ್ದರೆ ಏನಾಗ್ಬೋದು, ನಮ್ಮ ಮೂಳೆಗಳಲ್ಲಿ ಕೆಲವರು ಹೇಳ್ತಾರೆ ನನಗೆ ನೋವು ತುಂಬ ಅನಿಸುತ್ತೆ, ನಮ್ಮ ಮೂಳೆಗಳಲ್ಲಿ ಕಾಲಲ್ಲಿ ಎಸ್ಪೆಷಲಿ ನಮ್ಮ ಟಿಬಿಯಾ ಏನಿದೆ ಆ್ಯಂಡ್ ಇದು ಶಿನ್ ಏನಿದೆ ಅಲ್ಲಿ ಪೇಯ್ನ್ ಅನಿಸುತ್ತೆ ಅಂತ ಹೇಳ್ತಾರೆ. ಸೊ ಅವರಲ್ಲಿ ಕೂಡ ಇದು ಮೆಗ್ನೀಷಿಯಮ್ ಡೆಫಿಷಿಯನ್ಸಿಯಿಂದ ಇರ್ಬೋದು. ಯಾಕಂದರೆ ನಾವು ಇದು ಬಂದ ಕೂಡ ನಾವೇನು ಮಾಡ್ತೀವಿ, ಕ್ಯಾಲ್ಸಿಯಂ ಚೆಕ್ ಮಾಡಿ ನೋಡ್ತೀವಿ. ಸೊ ಕ್ಯಾಲ್ಸಿಯಂ ನಾರ್ಮಲೇ ಇರುತ್ತೆ. ಆ್ಯಂಡ್ ಯೂಶಲಿ ಏನಿದೆ ಈವನ್ ಕ್ಯಾಲ್ಸಿಯಂ ಕೂಡ ಎಷ್ಟೋ ಸಲ ನಾವು ಚೆಕ್ ಮಾಡುವಾಗ ಬ್ಲಡ್ಡಲ್ಲಿ ನಾರ್ಮಲೇ ಇರುತ್ತೆ. ಮೇನ್ ಡೆಪಾಸಿಟ್ ಆಫ್ ಕ್ಯಾಲ್ಸಿಯಂ ಎಲ್ಲಿ ಇರುತ್ತೆ ನಮ್ಮ ಬಾಡಿಯಲ್ಲಿ, ಅದು ಕೂಡ ಮೂಳೆಗಳಲ್ಲೇ ಇರುತ್ತೆ. ಸೊ ಅದು ನಮಗೆ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಈ ಥರ ಪೇಯ್ನ್ ಇದ್ದವರಾದರೆ ಒಂದು ಮೆಗ್ನೀಷಿಯಮ್ ಸಪ್ಲಿಮೆಂಟ್ ತಗೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಅದೇ ಥರ ಜಾಯಿಂಟ್ ಸ್ಟಿಫ್ನೆಸ್ ಕೂಡ ಇದಕ್ಕೊಂದು ಮುಖ್ಯ ಲಕ್ಷಣ ಅಂತ ನಾವು ಹೇಳ್ಬೋದು. ಯಾರಿಗೆ ಜಾಯಿಂಟ್ ಸ್ಟಿಫ್ನೆಸ್ ಇದೆ, ತುಂಬ ಸ್ಟಿಫ್ ಜಾಯಿಂಟ್ ಇದೆ, ಕೈ ಕರೆಕ್ಟಾಗಿ ಮೂವ್ ಆಗಲ್ಲ, ಫ್ಲೆಕ್ಸಿಬಿಲಿಟಿ ತುಂಬ ಕಡಿಮೆ ಇದೆ ಅಂದರೆ ಅದು ಕೂಡ ಈ ಮೆಗ್ನೀಷಿಯಮ್ ಕೊರತೆದೊಂದು ಲಕ್ಷಣ ಇರ್ಬೋದು. ಯಾಕೆಂದರೆ ಮೆಗ್ನೀಷಿಯಮ್ ಕೊರತೆ ಇದ್ದಾಗ ಏನಾಗುತ್ತೆ, ಈ ಕ್ಯಾಲ್ಸಿಯಂ ಎಲ್ಲ ಎಲ್ಲಿ ಕರೆಕ್ಟಾಗಿ ಡೆಪಾಸಿಟ್ ಆಗಬೇಕು ಅಲ್ಲಿ ಡೆಪಾಸಿಟ್ ಆಗಲ್ಲ. ಎಕ್ಸ್ಟ್ರಾ ಜಾಯಿಂಟಲ್ಲಿ ನಮ್ಮ ಜಾಯಿಂಟ್ದು ಹೊರಗಡೆ ಇರುವ ಸ್ಪೇಸಲ್ಲಿ ಕ್ಯಾಲ್ಸಿಯಂ ಡೆಪಾಸಿಷನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಜಾಯಿಂಟ್ದು ಮೂವ್ಮೆಂಟ್ ರೇಂಜ್ ಏನಿದೆ ಅದು ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಯಾರಿಗೆ ಸ್ಟಿಫ್ ಜಾಯಿಂಟ್ ಇದೆಯೋ ಅವರಿಗೂ ಕೂಡ ಈ ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸು ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ. ಇನ್ನು ನೆಕ್ಸ್ಟ್ ಲಕ್ಷಣ ಏನಂದರೆ ಚಾಕ್ಲೇಟ್ ಕ್ರೇವಿಂಗ್. ಈಗ ನಾವೆಲ್ಲ ರೆಗ್ಯುಲರ್ಲಿ ಚಾಕ್ಲೇಟ್ ತಿಂತೀವಿ, ಯಾವಾಗಾದರೂ ಒಂದು ಚಾಕ್ಲೇಟ್ ತಿಂತೀವಿ, ಬಟ್ ನಮಗೆ ಅದು ಡೈಲಿ ತಿನ್ನಬೇಕು ಅಂತ ಏನೂ ಅನಿಸಲ್ಲ. ಈ ಮೆಗ್ನೀಷಿಯಮ್ ಕೊರತೆ ಇರೋರಿಗೆ ಚಾಕ್ಲೇಟಿಗೆ ತುಂಬ ಕ್ರೇವಿಂಗ್ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಅದರಲ್ಲಿರುವಂಥ ಕೊಕ್ಕೋ ಏನಿದೆ ಅದರಲ್ಲಿ ತುಂಬ ಜಾಸ್ತಿ ನಮಗೆ ಮೆಗ್ನೀಷಿಯಮ್ ಸಿಗುತ್ತೆ. ಸೊ ಆ ಡೆಫಿಷಿಯನ್ಸಿ ಇದ್ದವ್ರು ಏನು ಮಾಡ್ಬೋದು, ಈ ಲೈಕ್ ಒಂದು ತುಂಬ ಕ್ರೇವಿಂಗ್ ಚಾಕ್ಲೇಟ್ ತಿನ್ನಬೇಕು ಅಂತ ಅವರಿಗೆ ತುಂಬ ಅನಿಸುತ್ತೆ. ಆ್ಯಂಡ್ ಈವನ್ ಅದರಲ್ಲಿ ಇರುವಂಥ ಆಕ್ಸಲೇಟ್ ಏನಿದೆ ಅದು ಕೂಡ ಈ ಕ್ರೇವಿಂಗನ್ನು ಜಾಸ್ತಿ ಮಾಡುತ್ತೆ. ಬಟ್ ಅದು ತಗೊಳ್ಳೋದ್ರಿಂದ ನಮ್ಮ ಮೆಗ್ನೀಷಿಯಮ್ ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಯಾರಿಗೆ ತುಂಬ ಸಣ್ಣ ಮಕ್ಕಳದಲ್ಲ ನಾ ಹೇಳ್ತಾ ಇರೋದು, ದೊಡ್ಡವರಲ್ಲಿ ಕೂಡ ತುಂಬ ಜಾಸ್ತಿ ಚಾಕ್ಲೇಟ್ ಕ್ರೇವಿಂಗ್ ಇದೆ ಅಂದರೆ ಅದು ಕೂಡ ನಮ್ಮ ಈ ಮೆಗ್ನೀಷಿಯಮ್ ಕೊರತೆ ಒಂದು ಲಕ್ಷಣ ಇರ್ಬೋದು. ಸೊ ಅಂಥವರು ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸ್ ಅನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್ ಮಸಿಲ್ ಕ್ರಾಂಪ್ಸ್. ನಮಗೆಲ್ಲ ಗೊತ್ತು, ಯೂಶಲಿ ನಮ್ಮ ಮೀನಖಂಡದಲ್ಲಿ ತುಂಬ ರಾತ್ರಿ ಕ್ರಾಂಪ್ಸ್ ಬಂದರೆ ಅಥವಾ ನಮ್ಮ ಕುತ್ತಿಗೆಯಲ್ಲೆಲ್ಲ ಕ್ರಾಂಪ್ಸ್ ಬರುವಾಗ ನಾವೇನು ಅನ್ಕೊಳ್ತೀವಿ, ನಮಗೆ ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತ ಹೇಳಿ ನಾವು ಯೂಶಲಿ ಒಂದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸನ್ನು ತಗೊಳ್ತೀವಿ. ಸೊ ಅದೇ ಥರ ಮೆಗ್ನೀಷಿಯಮ್ ಕೊರತೆ ಇದ್ದರೂ ಕೂಡ ಈ ಕ್ಯಾಲ್ಸಿಯಮ್ದು ಫಂಕ್ಷನ್ ಸರಿಯಾಗಿ ಆಗಲ್ಲ. ಸೊ ಹಾಗಾಗಿ ಯಾರಿಗೆ ಮೆಗ್ನೀಷಿಯಮ್ ಕೊರತೆ ಇದೆಯೋ ಅವರಿಗೂ ಕೂಡ ಈ ಕ್ರಾಂಪ್ಸ್ ಡೆವಲಪ್ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಕೆಲವರಿಗೆ ಕ್ಲೌಡ್ ಹ್ಯಾಂಡ್ಸ್ ಆ್ಯಂಡ್ ಫೀಟ್ ಅಂತ ಹೇಳ್ತೀವಿ. ಅಂದರೆ ನಾವು ಕೈಗಳು ನೋಡಿದ್ರೆ ಏನಾಗುತ್ತೆ, ಕೆಲವು ಸಲ ಹಿಂಗೆ ಸೊಟ್ಟಾದಂಗೆ ಅನಿಸುತ್ತೆ, ಒಂದರ ಮೇಲೆ ಒಂದು ಹೋದಂಗೆ ಅನಿಸುತ್ತೆ ಬೆರಳುಗಳು. ಸೊ ಇದೆಲ್ಲ ಈವನ್ ಮೆಗ್ನೀಷಿಯಮ್ ಡೆಫಿಷಿಯನ್ಸಿ ಇಲ್ಲಿ ಕೂಡ ಕಾಣುತ್ತೆ. ಓಕೆ, ಯೂಶಲಿ ನಮಗೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಇದ್ದಾಗ ಈ ಥರ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಸೊ ಅದೇ ಥರ ಕ್ಯಾಲ್ಸಿಯಂ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೂ ಕೂಡ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿ ಮೆಗ್ನೀಷಿಯಂ ಬೇಕು. ಸೊ ಹಾಗಾಗಿ ಈ ಥರ ಸಮಸ್ಯೆ ಇರೋರು ಒಂದು ಮೆಗ್ನೀಷಿಯಂ ಸಪ್ಲಿಮೆಂಟ್ ಕೂಡ ಇದರೊಟ್ಟಿಗೆ ತಗೊಳ್ಳೋದು ತುಂಬ ಒಳ್ಳೆಯದು. ಸೊ ಈ ಥರ ಕ್ಲಾಯಿಂಗ್ ಆಫ್ ಹ್ಯಾಂಡ್ಸ್ ಏನಿರ್ಬೋದು ಅಥವಾ ರೆಗ್ಯುಲರ್ ಆಗಿ ಮಸಲ್ ಕ್ರ್ಯಾಂಪ್ಸ್ ಬರೋದು ಅದು ಕೂಡ ಇದರದ್ದು ಒಂದು ಲಕ್ಷಣ ಇರ್ಬೋದು. ಸೊ ಹಾಗಾಗಿ ರೆಗ್ಯುಲರ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಡೈಲಿ ನಮಗೆ ಆಲ್ಮೋಸ್ಟ್ ಒಂದು 400 milligrams ಆಫ್ ಮೆಗ್ನೀಷಿಯಂ ಬೇಕು. ಸೊ ಅಷ್ಟೆಲ್ಲ ನಮಗೆ ಸಿಗ್ತಾ ಇಲ್ಲ. ಸೊ ನಾವೇನು ಮಾಡಬೇಕಾಗುತ್ತೆ, ಎಷ್ಟೋ ನ್ಯಾಚುರಲ್ ಸೋರ್ಸಸ್ ನಾನು ಹೇಳ್ತೇನೆ. ಸೊ ಅದರೊಟ್ಟಿಗೆ ಸಪ್ಲಿಮೆಂಟ್ಸ್ ಕೂಡ ತಗೊಂಡಾಗ ಏನಾಗುತ್ತೆ, ನಮ್ಮ ಈ ಮೆಗ್ನೀಷಿಯಂ ಲೆವೆಲ್ಸನ್ನು ಬ್ಯಾಲೆನ್ಸ್ ಮಾಡಿ ಈ ಥರ ಸಿಂಪ್ಟಮ್ಸಿಂದ ಹೊರಗೆ ಬರಲಿಕ್ಕೆ ಆಗುತ್ತೆ. ಇನ್ನು ಕೆಲವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಬ್ರೀತಿಂಗ್ ಪ್ರಾಬ್ಲಮ್. ಯಾರಲ್ಲಿ ಲೈಕ್ ರೆಗ್ಯುಲರ್ ಆಗಿ ಆಸ್ತಮಾ ಪ್ರಾಬ್ಲಮ್ ಅಲ್ಲಿ ಇರೋರಿಗೆ ಅವರಿಗೂ ಕೂಡ ಈ ಮೆಗ್ನೀಷಿಯಂ ಕೊರತೆಯಿಂದ ಈ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದೆ. ಅಂದರೆ ಆಸ್ತಮಾ ಬರೋದೆಲ್ಲ ಮೆಗ್ನೀಷಿಯಂ ಕೊರತೆಯಿಂದ ಅಂತ ಅಲ್ಲ ನಾ ಹೇಳ್ತಾ ಇರೋದು. ಸೊ ಈ ಮೆಗ್ನೀಷಿಯಂ ಕೊರತೆ ಇದ್ರೆ ಏನಾಗುತ್ತೆ ಅಂದರೆ ಈ ಬ್ರಾಂಕೋಸ್ಪಾಸಮ್ ಇರುತ್ತೆ. ಸೊ ರೆಗ್ಯುಲರ್ಲಿ ನಾವು ಮೆಗ್ನೀಷಿಯಂ ಸಪ್ಲಿಮೆಂಟ್ಸನ್ನು ಈ ಆಸ್ತಮಾ ಪ್ರಾಬ್ಲಮ್ ಅಲ್ಲಿ ಇರೋರು ತಗೊಂಡ್ರೆ ಏನಾಗುತ್ತೆ, ಅವರದ್ದು ಈ ಏರ್ವೇಸ್ ಏನಿದೆ, ನಾವು ಉಸಿರಾಡುವಾಗ ಆಗ ಆಕ್ಸಿಜನ್ ಹೋಗುವಂಥ ದಾರಿ ಏನಿದೆ ಅದು ರಿಲ್ಯಾಕ್ಸ್ ಆಗಲಿಕ್ಕೆ, ಈಸಿಯಾಗಿ ಬ್ರೀತಿಂಗ್ ಆಗಲಿಕ್ಕೆ, ಈಸಿಯಾಗಿ ಗ್ಯಾಸ್ ಎಕ್ಸ್ಚೇಂಜ್ ಆಗಲಿಕ್ಕೆ ಎಲ್ಲ ಅದು ಹೆಲ್ಪ್ ಆಗುತ್ತೆ. ಸೊ ಬ್ರೀತಿಂಗ್ ಡಿಫಿಕಲ್ಟಿ ಇರೋರು ಕೂಡ ಒಂದು ಅಂದರೆ ಆಸ್ತಮಾ ಪ್ರಾಬ್ಲಮ್ ಇರ್ಬೋದು, ಕ್ರಾನಿಕ್ ಬ್ರಾಂಕೈಟಿಸ್ ಇರ್ಬೋದು, ಈ ಥರ ಪ್ರಾಬ್ಲಮ್ ಇರೋರು ಕೂಡ ಒಂದು ಮೆಗ್ನೀಷಿಯಂ ಸಪ್ಲಿಮೆಂಟನ್ನು ತಗೊಂಡು ನೋಡ್ಬೋದು. ಅವರಿಗೆ ಅದರದ್ದು ಸಿಂಪ್ಟಮ್ಸಿಂದ ತುಂಬ ಚೆನ್ನಾಗಿ ರಿಲೀಫ್ ಸಿಗುತ್ತೆ. ಈಗ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಯಾವುದೆಲ್ಲ ತಗೋಬಹುದು ಅಂತ ನೋಡೋಣ. ಸೊ ಮೇನ್ಲಿ ನಾವು ಸಜೆಸ್ಟ್ ಮಾಡುವಂಥ ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಯಾವುದು ಅಂದರೆ ಮೆಗ್ನೀಷಿಯಂ ಗ್ಲೈಸಿನೇಟ್, ಮೆಗ್ನೀಷಿಯಂ ಸಿಟ್ರೇಟ್ ಆ್ಯಂಡ್ ಮೆಗ್ನೀಷಿಯಂ L-ಥ್ರಿಯೋನೈಟ್. ಸೊ ಇದನ್ನ ನಾವು ಯೂಶಲಿ ಸಜೆಸ್ಟ್ ಮಾಡ್ತೀವಿ. ಇದು ಬಿಟ್ಟು ಭಾಳಷ್ಟು ಅಂದರೆ ನಾವು ತಗೊಳ್ಳುವಾಗ ನೋಡಬೇಕು ಅದು ಕಾರ್ಬನೇಟ್ ಇದೆಯಾ, ಸಲ್ಫೇಟ್ ಇದೆಯಾ, ಸೊ ಈ ಥರ ಲೈಕ್ ಆಕ್ಸೈಟ್ ಇದೆಯಾ, ಇದೆಲ್ಲ ನಾವು ಅಷ್ಟೊಂದು ಸಜೆಸ್ಟ್ ಮಾಡಲ್ಲ. ದ ಬೆಸ್ಟ್ ಇಸ್ ಆ್ಯಕ್ಚುಲಿ ಮೆಗ್ನೀಷಿಯಂ ಸಿಟ್ರೇಟು, ಮೆಗ್ನೀಷಿಯಂ ಗ್ಲೈಸಿನೇಟು ಆ್ಯಂಡ್ ಮೆಗ್ನೀಷಿಯಂ L-ಥ್ರಿಯೋನೈಟ್. ಸೊ ಈ ಸಪ್ಲಿಮೆಂಟ್ಸನ್ನು ವಿತ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ತಗೊಂಡ್ರೆ ತುಂಬ ಒಳ್ಳೆಯದು. ಬಿಕಾಸ್ ಯಾವುದಕ್ಕೆ ಯಾವುದು ಸೆಟ್ ಆಗುತ್ತೆ ಅಂತ ಡಾಕ್ಟರ್ಗೆ ಕರೆಕ್ಟ್ ಗೊತ್ತಿರುತ್ತೆ. ಆ್ಯಂಡ್ ಈ ಥರ ಸಪ್ಲಿಮೆಂಟ್
ಸಪ್ಲಿಮೆಂಟ್ಸಲ್ಲಿ ಒಂದೇ ಅಲ್ಲ, ನಾವು ಚೆನ್ನಾಗಿ ತರಕಾರಿಗಳನ್ನು ತಿಂದರೆ ನಮಗೆ ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳನ್ನು ಕೂಡ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದರೆ ನಮಗೆ ಮೆಗ್ನೀಷಿಯಂ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಎಸ್ಪೆಷಲಿ ಲೀಫಿ ವೆಜಿಟೇಬಲ್ಸ್ ಏನಿದೆ, ಸೊಪ್ಪಿನ ಪಲ್ಯಗಳು ನಾವು ಮ್ಯಾಕ್ಸಿಮಮ್ ತಿನ್ನಬೇಕು. ಸಾಧ್ಯ ಆದರೆ ಹಸಿ ಸೊಪ್ಪುಗಳನ್ನು ನಾವು ಜಾಸ್ತಿ ಸೇವಿಸಿದರೆ, ನಾನು ಎಲ್ಲ ವಿಡಿಯೋಲ್ಲೂ ಹೇಳ್ತೇನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ರೀನ್ ಜ್ಯೂಸ್ ತಗೊಳ್ಳಿ, ಸೊಪ್ಪುಗಳು ಹಾಕಿ, ಪಾಲಕ್ ಸೊಪ್ಪು ಇರ್ಬೋದು, ಹರಿವೆ ಸೊಪ್ಪು ಇರ್ಬೋದು, ನುಗ್ಗೆ ಸೊಪ್ಪು ಇರ್ಬೋದು, ಗೋಧಿ ಹುಲ್ಲು ಇರ್ಬೋದು, ಈ ಥರ ಬಸಳೆ ಸೊಪ್ಪು ಇರ್ಬೋದು, ಮೇಥಿ ಸೊಪ್ಪು ಇರ್ಬೋದು, ಯಾವುದಾದ್ರೂ ಒಂದು ಸೊಪ್ಪು ಹಾಕಿ ನಾವು ಜ್ಯೂಸ್ ಮಾಡಿದರೆ ಅದರಲ್ಲಿ ಸಫಿಷಿಯೆಂಟ್ ಆಗಿ ಮೆಗ್ನೀಷಿಯಂ ಸಿಗುತ್ತೆ. ಯಾಕೆಂದರೆ ನಮ್ಮ ಈ ಸೊಪ್ಪಲ್ಲಿರುವಂಥ ಗ್ರೀನ್ ಕಲರ್ ಕೊಡುವಂಥ ಕ್ಲೋರೋಫಿಲ್ ಏನಿದೆ ಅದರದ್ದು ಸೆಂಟರ್ ಆಟಮ್ ಇಸ್ ಮೆಗ್ನೀಷಿಯಂ. ಸೊ ಹಾಗಾಗಿ ಸೊಪ್ಪುಗಳಲ್ಲಿ ತುಂಬ ಜಾಸ್ತಿ ಮೆಗ್ನೀಷಿಯಂ ಸಿಗುತ್ತೆ. ಸೊ ಎಲ್ಲರೂ ಕ್ಯಾಬೇಜ್ ಇರ್ಬೋದು, ಕಾಲಿಫ್ಲವರ್ ಇರ್ಬೋದು, ಇದೆಲ್ಲ ಚೆನ್ನಾಗಿ ತಗೊಂಡ್ರೆ ಏನಾಗುತ್ತೆ, ನಮಗೆ ಮೆಗ್ನೀಷಿಯಂ ಬೇಕಾದಷ್ಟು ಅಂದರೆ ಸಾಕಾದಷ್ಟು ಸಿಗುತ್ತೆ. ಅರೌಂಡ್ ನಾ ಹೇಳ್ದಂಗೆ ಅರೌಂಡ್ 400 ಮಿಲಿಗ್ರಾಮ್ ಮೆಗ್ನೀಷಿಯಂ ಒಂದು ದಿವಸಕ್ಕೆ ಬೇಕು. ನಮಗೆ ಸಫಿಷಿಯೆಂಟ್ ಆಗಿ ಈ ಥರ ನ್ಯಾಚುರಲ್ ಐಟಮ್ಸಿಂದ ನಮಗೆ ಮೆಗ್ನೀಷಿಯಂ ಸಿಗುತ್ತೆ. ಇನ್ನು ನಮಗೆ ಬೇಕಾದರೆ ಪಂಪ್ಕಿನ್ ಸೀಡ್ ಏನಿದೆ ಅದರಲ್ಲಿ ತುಂಬ ಚೆನ್ನಾಗಿ ಮೆಗ್ನೀಷಿಯಂ ನಮಗೆ ಸಿಗುತ್ತೆ. ಈಗ ಈ ಹೋಲ್ ಗ್ರೈನಲ್ಲೆಲ್ಲ ಮೆಗ್ನೀಷಿಯಂ ಸಿಗುತ್ತೆ, ಬಟ್ ಅದರಲ್ಲಿ ಇರುವಂಥ ಪ್ರಾಬ್ಲಮ್ ಏನಂದರೆ ಅದರಲ್ಲಿ ಇರುವಂಥ ಕೆಲವು ಕೆಮಿಕಲ್ಸು ಈ ಮೆಗ್ನೀಷಿಯಂ ಅಬ್ಸಾರ್ಪ್ಷನ್ನ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಬರುವಂಥ ಸಾಧ್ಯತೆ ಕೂಡ ನಮಗೆ ಇದೆ. ಸೊ ಫಸ್ಟ್ ನೀವು ಬೇಕಾದರೆ ನಾವು ಈ ನ್ಯಾಚುರಲಿ ಇರುವಂಥ ಲೀಫಿ ವೆಜಿಟೇಬಲ್ ಜ್ಯೂಸು ಇದೆಲ್ಲ ಮಾಡಿ ನೋಡ್ಬೋದು. ಮತ್ತು ನಿಮಗೆ ಈ ಸಿಂಪ್ಟಮ್ಸ್ ಇದ್ದರೆ ಮಾತ್ರ ನೀವು ಬೇಕಾದ್ರೆ ಸಪ್ಲಿಮೆಂಟ್ಸನ್ನು ಕೂಡ ತಗೋಬೋದು. ಸೊ ಇಷ್ಟೆಲ್ಲ ಮೆಗ್ನೀಷಿಯಂ ಕೊರತೆ ಬರಲಿಕ್ಕಿರುವಂಥ ಕಾರಣ ಏನು ಅಂತ ಕೇಳಿದರೆ ಮೇನ್ಲಿ ನಮ್ಮ ಫುಡ್ ಹ್ಯಾಬಿಟ್. ಒಂದು, ತರಕಾರಿಗಳಿಂದ ನಾವು ತುಂಬ ದೂರ ಹೋಗ್ಬಿಟ್ಟಿದ್ವಿ, ನಮ್ಮ ಮಕ್ಕಳೆಲ್ಲ ತರಕಾರಿ ಚೆನ್ನಾಗಿ ತಿನ್ನಲ್ಲ ಒಂದು. ಎರಡನೇದು, ನಾವು ತುಂಬ ಜಾಸ್ತಿ ಸ್ವೀಟ್ ಅಂದರೆ ಈ ಕೋನ್ ಸಿರಪ್ಪೆಲ್ಲ ಯೂಸ್ ಮಾಡಿರುವಂಥ ಐಟಮ್ಸ್ ಜಾಸ್ತಿ ತಗೊಳ್ತೀವಿ. ಆ್ಯಂಡ್ ತುಂಬ ಹೈ ಫ್ರಕ್ಟೋಸ್ ಇರುವಂಥ ಸ್ವೀಟ್ ಆಗಿರುವಂಥ ಡ್ರಿಂಕ್ಸ್ಗಳನ್ನು ನಾವು ತುಂಬ ಜಾಸ್ತಿ ಸೇವಿಸ್ತೀವಿ. ಅದು ಪೆಪ್ಸಿ, ಕೋಕಾ-ಕೋಲಾ ಈ ಥರ ಎಷ್ಟೋ ಐಟಮ್ಸ್ ನಾವು ತಗೊಳ್ಳುವಾಗ ಅದರಲ್ಲೆಲ್ಲ ತುಂಬ ಜಾಸ್ತಿ ಈ ಹೈ ಫ್ರಕ್ಟೋಸ್ ಡ್ರಿಂಕ್ಸ್ ಅದಲ್ಲ, ಆ್ಯಂಡ್ ಕೋನ್ ಸಿರಪ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಲಿವರ್ಗೆ ಇದೆಲ್ಲ ಮೆಟಬಲೈಸ್ ಮಾಡಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಇರುವಂಥ ಮ್ಯಾಕ್ಸಿಮಮ್ ಮೆಗ್ನೀಷಿಯಮನ್ನು ಅದು ತಗೊಂಡ್ಬಿಡುತ್ತೆ. ಸೊ ಹಾಗಾಗಿ ನಮಗೆ ಮೆಗ್ನೀಷಿಯಂ ಕೊರತೆ ಬರುವಂಥ ಸಾಧ್ಯತೆ ಇದೆ. ಸೊ ಈ ಥರ ಜಂಕ್ ಫುಡ್ಗಳನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ನ್ಯಾಚುರಲಿ ಸಿಗುವಂಥ ಸೊಪ್ಪುಗಳನ್ನು ಜಾಸ್ತಿ ಸೇವಿಸಿ, ತರಕಾರಿಗಳನ್ನು ಜಾಸ್ತಿ ಸೇವಿಸಿ, ಒಳ್ಳೆ ಪ್ರೋಟೀನ್ ಇರುವಂಥ ಮೊಟ್ಟೆ ಇರ್ಬೋದು, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಇದೆಲ್ಲ ತಗೊಳ್ಳುವಾಗ ಕೂಡ ನಮ್ಮ ಮೆಗ್ನೀಷಿಯಂ ಲೆವೆಲ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಸೊ ಮೆಗ್ನೀಷಿಯಂದ ಕೊರತೆ ಇದ್ದರೆ ಬಾಡಿ ಏನೇನು ಲಕ್ಷಣಗಳನ್ನು ತೋರಿಸುತ್ತೆ, ಮೆಗ್ನೀಷಿಯಂ ನಾವು ಯಾವ ಸಪ್ಲಿಮೆಂಟ್ಸನ್ನು ತಗೊಂಡ್ರೆ ನಮಗೆ ಒಳ್ಳೆಯದು, ನ್ಯಾಚುರಲಿ ಮೆಗ್ನೀಷಿಯಂ ಹೇಗೆ ನಮಗೆ ಸಿಗುತ್ತೆ ಅಂತ ನಾನು ನಮ್ಮೊಟ್ಟಿಗೆ ಶೇರ್ ಮಾಡಿದ್ದೇನೆ. ಸೊ ಎಲ್ಲರೂ ನಿಮ್ಮ ಸಿಂಪ್ಟಮ್ಸನ್ನು ನೋಡಿಕೊಂಡು ಮೆಗ್ನೀಷಿಯಂ ಕೊರತೆ ಇದೆ ಅಂತ ಐಡೆಂಟಿಫೈ ಮಾಡಿ. ನಿಮಗೆ ಡೌಟ್ ಇದ್ದರೆ ನೀವು ದ ಬೆಸ್ಟ್ ಅಂದರೆ ನೀವೊಂದು ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಸಿಂಪ್ಟಮ್ಸ್ ಹೇಳಿದರೆ ಅವರು ಐಡೆಂಟಿಫೈ ಮಾಡ್ತಾರೆ ಮೆಗ್ನೀಷಿಯಂ ಕೊರತೆ ಇದೆಯಾ ಅಲ್ವಾ ಅಂತ. ಆ್ಯಂಡ್ ಅದಕ್ಕೆ ಕರೆಕ್ಟಾಗಿರುವಂಥ ಸಪ್ಲಿಮೆಂಟ್ಸ್ ಕೂಡ ಕೊಡ್ತಾರೆ. ಎಲ್ಲದೂ ಜಾಸ್ತಿ ತಗೊಂಡ್ರು ಸಮಸ್ಯೆ, ಕಡಿಮೆ ತಗೊಂಡ್ರು ಸಮಸ್ಯೆ. ಸೊ ಎಲ್ಲರೂ ಕರೆಕ್ಟಾಗಿರುವಂಥ ನ್ಯಾಚುರಲಿ ಸಿಗುವಂಥ ಈ ತರಕಾರಿಗಳನ್ನೆಲ್ಲ ಜಾಸ್ತಿ ಸೇವಿಸಿದರೆ ನಮ್ಮ ಬಾಡಿಯಲ್ಲಿ ಮೆಗ್ನೀಷಿಯಂ ಲೆವೆಲ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.